ಆಗಸ್ಟ್ 16ರಂದು ವರಮಹಾಲಕ್ಷ್ಮಿ ಪೂಜೆಗೆ ಯಾವ ಸಮಯ ತುಂಬ ಶ್ರೇಷ್ಠವಾಗಿದೆ? ಪೂಜೆಯನ್ನು ಮಾಡುವ ವಿಧಿವಿಧಾನ, ಅಷ್ಟಲಕ್ಷ್ಮಿಯರ ಆರಾಧನೆ ಹೇಗೆ ಮಾಡುವುದು? ಸನಾತನ ಧರ್ಮದಲ್ಲಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಪೂಜಿಸಲಾಗುವುದು. ಲಕ್ಷ್ಮೀ ದೇವಿಯ ಕೃಪೆ ಇದ್ದರೆ ಜೀವನದಲ್ಲಿ ಸಂತೋಷ, ಶಾಂತಿ, ಸಂಪತ್ತು ಮತ್ತು ಸಮೃದ್ಧಿ ಕೊರತೆ ಉಂಟಾಗಲ್ಲ ಎಂದು ಹೇಳಲಾಗುವುದು. ಶುಕ್ರವಾರ ಲಕ್ಷ್ಮಿ ಆರಾಧನೆಗೆ ವಿಶೇಷವಾದ ದಿನ. ಆದರೆ ಕೆಲ ವಿಶೇಷ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಮ್ಮ ಮೇಲಿರುತ್ತದೆ ಎಂದು ಹೇಳಲಾಗುವುದು. ಅಂಥ ಒಂದು ದಿನವೇ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದು ಅಷ್ಟಲಕ್ಷ್ಮಿಯರ ಪೂಜಿಸಲಾಗುವುದು. ಈ ವರ್ಷ ಆಗಸ್ಟ್ 16ರಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತಿದೆ. ವರಮಹಾಲಕ್ಷ್ಮಿ ಹಬ್ಬದಂದು ಪೂಜೆಗೆ ಶ್ರೇಷ್ಠ ಸಮಯ ಯಾವಾಗ? ಪೂಜೆ ವಿಧಿವಿಧಾನಗಳೇನು ಎಂದು ನೋಡೋಣ ಬನ್ನಿ. ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮೀ ಪೂಜೆಗೆ ಶ್ರೇಷ್ಠ ಸಮಯ ಸಿಂಹ ಲಗ್ನದಲ್ಲಿ ಬೆಳಿಗ್ಗೆ 5:54ರಿಂದ 8:13ರವರೆಗೆ ಪೂಜಿಸಬೇಕು. ನಂತರ ಮಧ್ಯಾಹ್ನ ವೃಶ್ಚಿಕ ಲಗ್ನ 12:53ರಿಂದ 3:13ರವರೆಗೆ ಸಮಯವಿದೆ. ನಂತರ ಪ್ರದೋಷ ಅಂದರೆ ಸಂಜೆಯ ಸಮಯದಲ್ಲಿ ಮಾಡಬಹುದು. ವರಮಹಾಲಕ್ಷ್ಮಿ ಹಬ್ಬದಂದು ಅಷ್ಟಲಕ್ಷ್ಮಿಯರ ಆರಾಧನೆ. ವರಮಹಾಲಕ್ಷ್ಮಿ ವ್ರತದ ದಿನದಂದು ಅಷ್ಟಲಕ್ಷ್ಮಿಯರ ಆಶೀರ್ವಾದ ಸಿಗುವುದು. ಹಾಗಾಗಿ ಎಲ್ಲ ರೀತಿಯ ಸೌಕರ್ಯ ಲಭಿಸಲಿದೆ. ಈ ಹಬ್ಬವನ್ನು ಉಪವಾಸ ನಿಯಮ ಅನುಸರಿಸಿ ಲಕ್ಷ್ಮಿಯನ್ನು ಅಲಂಕರಿಸಿ ಆಚರಿಸಲಾಗುವುದು. ವರಮಹಾಲಕ್ಷ್ಮಿ ಆಚರಣೆ ಮಾಡಿದರೆ ಅಷ್ಟಲಕ್ಷ್ಮಿಯರಾದ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿಯ ಕೃಪೆ ದೊರೆಯಲಿದೆ. ಹಾಗಾಗಿ ಈ ದಿನಕ್ಕೆ ತುಂಬಾನೇ ಮಹತ್ವವಿದೆ. ವರಮಹಾಲಕ್ಷ್ಮಿ ಹಬ್ಬದಂದು ಅನುಸರಿಸಬೇಕಾದ ಪೂಜಾ ವಿಧಾನಗಳು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ಉಪವಾಸ ವ್ರತವನ್ನು ಪ್ರತಿಜ್ಞೆ ತೆಗೆದುಕೊಂಡು ನಂತರ ಲಕ್ಷ್ಮಿಯನ್ನು ಅಲಂಕರಿಸಬೇಕು. ಮುಖವಾಡ ಹಾಕಿ ರೇಷ್ಮೆ ಸೀರೆ ಉಡಿಸಿ ಲಕ್ಷ್ಮಿಗೆ ಆಭರಣಗಳನ್ನು ತೊಡಿಸಿ ಹೂವುಗಳು, ಹಣ್ಣುಗಳು, ಸಿಹಿ ತಿಂಡಿಗಳು, ಧೂಪ ಇವೆಲ್ಲವನ್ನು ನೀಡಿ ಪೂಜಿಸಲಾಗುವುದು. ಅದರಲ್ಲಿಯೂ ವರಮಹಾಲಕ್ಷ್ಮಿ ಹಬ್ಬದಂದು ಕಳಶ ಸ್ಥಾಪಿಸಿ ಪೂಜಿಸಲಾಗುವುದು. ಕಳಶ ಸ್ಥಾಪನೆ ಪೂಜಾ ಸ್ಥಳವನ್ನು ಗೋಮೂತ್ರ ಅಥವಾ ತೀರ್ಥ ಸಿಂಪಡಿಸಿ ರಂಗೋಲಿ ಬಿಡಿಸಿ 5 ಬಾಳೆ ಎಲೆ ಹಾಕಿ ಅದರಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಕಳಶ ಇಡಿ. ಅದರೊಳಗಡೆ ಒಣ ದ್ರಾಕ್ಷಿ, ಖರ್ಜೂರ, ಬಾದಾಮಿ, ಗೋಡಂಬಿ, ನಾಣ್ಯ, ಬೆಳ್ಳಿ ಅಥವಾ ಬಂಗಾರ, ಚಿಕ್ಕ ಅರಿಶಿಣ ತುಂಡು ಹಾಕಿ ನೀರು ತುಂಬಿ ನಂತರ ಮಾವಿನ ಎಲೆಗಳಿಂದ ಅಲಂಕರಿಸಿ ಅದರ ಮೇಲೆ ಜುಟ್ಟು ಇರುವ ತೆಂಗಿನಕಾಯಿ ಇಡಿ. ನಂತರ ಕಳಶಕ್ಕೆ ಸೀರೆ, ಆಭರಣ, ಬೇರೆ ಅಲಂಕಾರ ಮಾಡಬಹುದು. ನಂತರ ಕಳಶಕ್ಕೆ ಲಕ್ಷ್ಮಿಯನ್ನು ಆಹ್ವಾನಿಸಿ. ನಂತರ ಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಮುತ್ತೈದೆಯರಿಗೆ ತಾಂಬೂಲ ನೀಡಿ ಆಶೀರ್ವಾದ ಪಡೆಯಿರಿ. ಲಕ್ಷ್ಮೀ ದೇವಿಗೆ ದೃಷ್ಟಿ ತೆಗೆಯಲು ಕೆಂಪು ಆರತಿಯನ್ನು ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.